ವೆಲ್ಕಮ್ ಬ್ಯಾಕ್. ದರ್ಶನ್ಗೆ ಜಾಮೀನು ಸಿಕ್ಕ ಖುಷಿಯಲ್ಲಿ ರಕ್ಷಿತಾ ಅವರು ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ಪೋಸ್ಟ್ ಮಾಡಿದ್ದಾರೆ. ನಟಿ ರಕ್ಷಿತಾ ಪ್ರೇಮ್ ಪೋಸ್ಟ್ ಮಾಡಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗ್ತಾ ಇದ್ದಂತೆ ರಕ್ಷಿತಾ ಸಂತಸವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ಪೋಸ್ಟ್ ಮಾಡಿದ್ದಾರೆ. ನಟಿ ರಕ್ಷಿತಾ ಪ್ರೇಮ್ ಅವರು ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಭೇಟಿಯಾಗಿ ಬಂದಿದ್ರು ಹೋಗಿ. ಈಗ ಜಾಮೀನು ಮಂಜೂರಾಗಿದೆ. ದರ್ಶನ್ಗೆ ಬೇಲ್ ಸಿಗ್ತಾ ಇದ್ದಂತೆ ಸಿ.ವಿ. ನಾಗೇಶ್ ಅವರು ಕೂಡ ಖುಷಿಯಾಗಿದ್ದಾರೆ. ನನ್ನ ಕಕ್ಷಿದಾರನಿಗೆ ಜಾಮೀನು ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ದರ್ಶನ್ಗೆ ಬೇಲ್ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಫೆನ್ಸ್ ವಕೀಲರಾಗಿದ್ದ ಸಿ.ವಿ. ನಾಗೇಶ್ ಅವರು ಈ ರೀತಿ ಹೇಳಿದ್ದಾರೆ. ನನ್ನ ಕಕ್ಷಿದಾರನಿಗೆ ಜಾಮೀನು ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಸಿ.ವಿ. ನಾಗೇಶ್ ಅವರು ಹೇಳಿರೋದು. ಮತ್ತೊಂದು ಕಡೆ ರಕ್ಷಿತಾ ಅವರು ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ರೀತಿ ಅನೇಕರು ಸಂತಸವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ಜೊತೆಗೆ ನಟಿ ಸಂಜನಾ ಗಲ್ರಾನಿ ಅವರು ಮಾತಾಡಿದರು, ಸಂತಸವನ್ನ ವ್ಯಕ್ತಪಡಿಸಿದರು. ಯಮುನಾ ಅವರು ಮಾತಾಡಿದರು. ಈ ರೀತಿಯ ಜಾಮೀನು ಮಂಜೂರಾಗಿದ್ದಕ್ಕೆ ಖುಷಿಯನ್ನ ವ್ಯಕ್ತಪಡಿಸಿದರು. ಈಗಷ್ಟೇ ಧರ್ಮ ಅವರು ಮಾತಾಡ್ತಾ ಇದ್ರು. ಅವರು ಕೂಡ ನಿರೀಕ್ಷೆ ಇತ್ತು, ಈ ರೀತಿ ಆಗಿದೆ ಅನ್ನುವಂತಹದ್ದನ್ನ ಹೇಳ್ತಾ ಇದ್ರು. ಸಂತಸ ಆಗಿದೆ ಅಂತ ವಿಚಾರವನ್ನ ತಿಳಿಸ್ತಾ ಇದ್ರು. ಇದರ ಮಧ್ಯೆ ಈಗ ನಟಿ ರಕ್ಷಿತಾ ಪ್ರೇಮ್ ಒಂದು ಪೋಸ್ಟ್ ಮಾಡಿದ್ದಾರೆ. ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ಹೇಳಿ ಒಂದು ಪೋಸ್ಟ್ ಮಾಡುವ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ BGS ಆಸ್ಪತ್ರೆಗೆ ದರ್ಶನ್ ಅಭಿಮಾನಿಗಳು ಬರ್ತಾ ಇದ್ದಾರೆ, ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಫೋಟೋನ ಹಿಡ್ಕೊಂಡು ನೋಡಿ, ತಾವು ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಿ. ಫೋಟೋಗೆ ಪೂಜೆ ಮಾಡ್ತಾ ಇದ್ದಾರೆ, ದೃಷ್ಟಿ ತೆಗಿತಾ ಇದ್ದಾರೆ. ದರ್ಶನ್ಗೆ ಕರ್ಪೂರದ ಆರತಿ, ಕುಂಬಳಕಾಯಿ ಹೊಡೆಯುವಂತಹ ಕೆಲಸ BGS ಆಸ್ಪತ್ರೆಗೆ ಎದುರುಗಡೆ ಆಗ್ತಾ ಇದೆ. ದರ್ಶನ್ ಪರವಾಗಿ ಜಯ ಘೋಷಗಳು ಅಲ್ಲಿ ಮೊಳಗಿದೆ. ದರ್ಶನ ಅಭಿಮಾನಿಗಳು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೆ ಅವರ ಆಪ್ತ ಬಳಗ ಏನಿದೆ ಎಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದಷ್ಟು ಕಡೆ ಅಭಿಮಾನಿಗಳು ಜಮಾಯಿಸಿ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ ಮಾಹಿತಿಗಾಗಿ. ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ವಿ ದರ್ಶನ್ ಅಭಿಮಾನಿಗಳ ಸಂಭ್ರಮ. BGS ಆಸ್ಪತ್ರೆಗೆ ಎದುರುಗಡೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಸ್ವಾಮಿ ತಂದೆ ಶಿವನಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆರೋಪಿಗಳಿಗೆ ಜಾಮೀನು ಆಗಿರೋದು ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಈಗ ಜಾಮೀನು ನೀಡಿದ್ರು ತೀರ್ಪಲ್ಲಿ ನ್ಯಾಯ ಸಿಗುತ್ತೆ. ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಅದರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಇನ್ನೂ ಕೂಡ ನಮಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ. 100ಕ್ಕೆ 100ರಷ್ಟು ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರೇಣುಕಸ್ವಾಮಿಯವರ ತಂದೆ. ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲ್ ಆಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ, ನಾವು TV ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಏನಾದರೂ ಬೇಲ್ ಆಗಿರ್ಬೋದು, ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ, ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪಿತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾವು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋದು ಅಷ್ಟೇ, ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟ. ಏನಾದ್ರು ಒಂದು ಕೊಟ್ಟಿದ್ದಾರೆ, ಜಾಮೀನು ಸಿಗುತ್ತೆ ಅಂತ ಎಲ್ರಿಗೂ ಜಾಮೀನು ಸಿಗುತ್ತಂತ? ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ, ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ, ಅದಕ್ಕೆ ನಾವು ಇದ್ವಿ. ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ, ಸಿಗುತ್ತೆ ಅಂತ ನಂಬಿಕೆ ಇದೆ. ತಪ್ಪಿತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ನಮಗೆ ಮಾತಾಡೋಂಥದ್ದು ಏನು ಇಲ್ಲ, ಯಾಕಂದ್ರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ. ನಮಗೆ ಮಗನ ಬೇಕೇ ವಿನಃ ನಮ್ಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ. ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೂ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲೆ. ಇದಕ್ಕೂ ಮುನ್ನ ಯಾರಾದರೂ ನಿಮಗೆ ಸಂಪರ್ಕ ಮಾಡಿದ್ರಾ? ಯಾರು ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡೋಕ್ಕೆ ಅವಕಾಶ ಇಲ್ಲ, ನಾವು ಮಾಡೋಕ್ಕೆ ಇದು ಮಾಡಿಲ್ಲ.
ನಾವು ಯಾರನ್ನ ಹತ್ರನೂ ನಾವು ಯಾರು ಸಂಪರ್ಕ ಮಾಡೋಕ್ಕೆ ನಮಗೆ ಇದು ಮಾಡಿ ಅವಕಾಶ ಇಲ್ಲ. ನಾವು ಅದನ್ನೇ ಅಪೇಕ್ಷೆನೂ ಪಡೋದಿಲ್ಲ. ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ. ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಏನಾದರೂ ಬೇಲ್ ಆಗಿರ್ಬೋದು. ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಅಥವಾ ನ್ಯೂಸ ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋರು ಅಷ್ಟೇ, ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟ. ಏನಾದ್ರು ಅಂದ್ಕೊಡಿದ್ರೆ ಜಾಮೀನು ಸಿಗುತ್ತೆ ಅಂತ ಎಲ್ರಿಗೂ ಜಾಮೀನು ಸಿಗುತ್ತಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ, ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ. ಅದಕ್ಕೆ ನಾವು ಪರಪ್ಪನ ಕಾರಾಗೃಹದಿಂದ ರಾಜಾತಿಥ್ಯದ ಆರೋಪ ಹೊತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲನ್ನ ಸೇರಿದ್ರು ದರ್ಶನ್. ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ರಜೆ ಇಲ್ಲದೆ ನಾನ್ ಸ್ಟಾಪ್ ಡ್ಯೂಟಿಯಲ್ಲಿದ್ರು. ಈ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಬಂದ ನಂತರದಲ್ಲಿ ಮತ್ತೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ ನಂತರದಲ್ಲಿ ಬಳ್ಳಾರಿಗೆನೆ ವಾಪಸ್ ಬರ್ತಾರೋ ಅಂತ ಹೇಳಿ ಟೆನ್ಷನ್ನಲ್ಲಿದ್ದ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ಇದೀಗ ನಿರಾಳರಾಗಿದ್ದಾರೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ಇದೀಗ ನಿರಾಳರಾಗಿದ್ದಾರೆ. ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಲಭ್ಯವಾದ ಬೆನ್ನಲ್ಲೇ ಬಳ್ಳಾರಿಯ ಕಾರಾಗೃಹದ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಮತ್ತೆ ಬಳ್ಳಾರಿಯತ್ತ ಹೋಗೋ ಅನಿವಾರ್ಯತೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಸದ್ಯಕ್ಕಂತೂ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು ದರ್ಶನ್ ಅವರಿಗೆ ಆರೋಗ್ಯದ ಕಾರಣಕ್ಕಾಗಿ. ಅದಾದ ನಂತರದಲ್ಲೂ ಕೂಡ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಅದರ ಹಿಯರಿಂಗ್ ಹೈಕೋರ್ಟ್ನಲ್ಲಿ ಆಗ್ತಾ ಇತ್ತು. ಇದೀಗ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾದ ಬೆನ್ನಲ್ಲೇ ಸರ್ಜರಿ ಮಾಡಿಸ್ಲಿ ಬಿಡಲಿ ದರ್ಶನ್ ಅವರಿಗೆ ಮತ್ತೆ ಬಳ್ಳಾರಿ ಕಾರಾಗೃಹಕ್ಕೆ ಹೋಗಬೇಕು ಅನ್ನೋ ಅನಿವಾರ್ಯತೆ ಈಗಂತೂ ಇಲ್ಲ. ದರ್ಶನ್ ಬರ್ತಾರೆ ಅಂತ ಹೇಳಿ ದರ್ಶನ್ ಇದ್ದ ಸೆಲ್ಲನ್ನು ಹಾಗೆ ರಿಸರ್ವ್ ಮಾಡಿಟ್ಕೊಂಡಿದ್ರು. ಮಧ್ಯಂತರ ಜಾಮೀನಿನ ಅವಧಿ ಮುಗ್ದ ನಂತರದಲ್ಲಿ ವಾಪಸ್ ಬಳ್ಳಾರಿಗೆ ಹೋಗಬಹುದು ದರ್ಶನ್ ಅಂತೇಳಿ. ಹಾಗೆ ಅಲ್ಲಿದ್ದ ವ್ಯವಸ್ಥೆಗಳನ್ನು ಯಥಾವತ್ತಕ್ಕಂದ್ರೆ ಬೇರೆ ಖೈದಿಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿರಲಿಲ್ಲ ದರ್ಶನ್ ಇದ್ದ ಆ ಸೆಲ್ಲಿಗೆ. ಇದೀಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸಿಬ್ಬಂದಿ ರಿಲೀಫ್ ಸಿಕ್ಕಂತಾಗಿದೆ ಅವರಿಗೂ ಕೂಡ. ಇನ್ನು ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಅನೇಕ ನಟ ನಟಿಯರು ಕೂಡ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ. ಈಗಷ್ಟೇ ಸಂಜನಾ ಗಲ್ರಾಣಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದನ್ನ ಗಮನಿಸಿದ್ರೆ ಇದೀಗ ನಟ ಧರ್ಮ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಧರ್ಮ ಅವರೇ, ದರ್ಶನ್ ಅವರಿಗೆ ಬಿಗ್ ರಿಲೀಫ್, ಶುಭ ಶುಕ್ರವಾರ, ಇವತ್ತು ಬೇಲ್ ಸಿಕ್ಕಿದೆ, ಏನ್ ಹೇಳ್ತೀರಿ? ದರ್ಶನ್ ಯಾವತ್ತು ಚಾಮುಂಡಿ ತಾನೇ ನಂಬೋದು. ಚಾಮುಂಡಿ ವಾರದಲ್ಲೇ ಅವ್ರಿಗೆ ಒಂದು ಬೇಲ್ ಸಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕಿತ್ತು, ಡಿಫ್ರೆಂಟ್ ಒಪಿನಿಯನ್ ಕೇಳಬೇಕು ಅಂದ್ರೂ ಬಹಳ ಕಷ್ಟ ಇತ್ತು ಅವ್ರಿಗೆ. ಸೊ ಈ ಒಂದು ಇಮಿಡಿಯೇಟ್ ಒಂದು ಜಾಮೀನ್ ಸಿಕ್ಕಿದ್ರಿಂದ ಆರಾಮಾಗಿ ಅವರು ಡಿಫ್ರೆಂಟ್ ಒಪಿನಿಯನ್ ತಗೊಂಡು ಅವ್ರ ಆರೋಗ್ಯನೂ ರೆಡಿ ಮಾಡ್ಕೊಬೇಕು. ಜೊತೆಗೆ ಈ ಆರೋಪ ಮುಕ್ತದಿಂದ ಏನಿದೆ ಅದಕ್ಕೆಲ್ಲ ಹೋರಾಟ ಮಾಡ್ಬೇಕು. ಒಂದು ಮಧ್ಯಂತರ ಗೆಲುವೇ ನಮ್ಗೆ ಇವಾಗ. ಇನ್ನು ಮುಂದೆ ದರ್ಶನ್ ಅವರು ಎಲ್ಲ ಆರೋಗ್ಯದಲ್ಲಿ ರೆಡಿಯಾಗಿ ಫೈಟ್ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಒಂದು ಇಂಡಸ್ಟ್ರಿಗೆ ಇದೊಂದು ಸಿಹಿ ಸುದ್ದಿ. ಯಾಕಂದ್ರೆ ಒಂಥರ ಮೋಡ ಕವಿದ ವಾತಾವರಣ ಆಗಿತ್ತು, ಈಗ ಒಂದ್ ಸ್ವಲ್ಪ ನಿರಾಳ ಆಗ್ತಾ ಇದೆ ನಮ್ಗೆ. ರೇಣುಕಾಸ್ವಾಮಿ ಅವರ ಪರಿವಾರದವ್ರು ಹೇಳ್ತಿದ್ದಾರೆ ಇದು ಜಾಮೀನಷ್ಟೇ ಸಿಕ್ಕಿರೋದು, ಇನ್ನೂ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರಣೆ ಆಗೋದು ಬಾಕಿ ಇದೆ. ಹೌದು, ನಿಜ, ಬಾಕಿ ಇದೆ. ಅದನ್ನ ಎದುರಿಸ್ಲೇಬೇಕು, ಎದುರಿಸ್ತಾರೆ. ಇಷ್ಟೇ ಆಗಿದೆ, ಇವತ್ತು ಬಂದಿದ್ದಾರೆ. ಇನ್ನು ಮುಂದೆ ಏನು ಅವ್ರ ವರ್ಷನ್ ಕೇಳ್ಬೇಕಲ್ಲ.